ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಭವಾನಿ ಈಶ್ವರ ಹಡಪದ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಅಮೀಬಾದಲ್ಲಿ ನಡೆಯುವ ವಿದಳನ ಕ್ರಿಯೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಅಮೀಬಾದಲ್ಲಿ ವಿದಳನವು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ಭಾಗವಾಗಿದೆ. ಇದರಲ್ಲಿ ಪೋಷಕ ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಯಾದ ನಂತರ ಕೋಶದ್ರವ್ಯವು ವಿಭಜನೆಗೊಂಡು 2 ಸ್ವತಂತ್ರ ಅಮೀಬಾಗಳು ಉಂಟಾಗುತ್ತವೆ. ಮೊದಲನೆಯದಾಗಿ ಕೋಶದ ಕೇಂದ್ರ ಭಾಗದಲ್ಲಿನ ನ್ಯೂಕ್ಲಿಯಸ್ 2 ಭಾಗಗಳಾಗಿ ವಿಭಜನೆಯಾಗುತ್ತವೆ. ಎರಡನೆಯದಾಗಿ ನ್ಯೂಕ್ಲಿಯಸ್ ವಿಭಜನೆಯಾದ ನಂತರ ಕೋಶದ್ರವ್ಯವೂ ಸಹ ವಿಭಜನೆಯಾಗಲು ಪ್ರಾರಂಭಿಸುತ್ತದೆ. ಮೂರನೆಯದಾಗಿ ಅಂದರೆ ಅಂತಿಮವಾಗಿ ಕೋಶ ಪೊರೆಯು ಸಂಕುಚಿತಗೊಂಡು 2 ಮರಿ ಅಮೀಬಾಗಳು ಸೃಷ್ಟಿಯಾಗುತ್ತವೆ. ಧನ್ಯವಾದಗಳು.